ಹಬ್ಬಗಳು ಸಾಲು ಸಾಲು ಬರ್ತಾ ಇದೆ. ಕ್ರಿಸ್ಮಸ್, ನ್ಯೂ ಇಯರ್, ಪ್ರಯಾಣಿಕರ ಜೇಬಿಗೆ ಕತ್ತರಿ ಕೂಡ ಬೀಳ್ತಾ ಇದೆ. ರಜೆಗಳು ಸಾಲು ಸಾಲಿದೆ. ಹಾಗಾಗಿ ಊರಿಗೆ ಹೊರಟವರಿಗೆ ಶಾಕ್. ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಈಗ ಬಲು ದುಬಾರಿ. ಬಸ್ ಬುಕಿಂಗ್ ಆಪ್ಗಳಿಂದ ಭರ್ಜರಿಯಾಗಿ ಸುಲಿಗೆ ನಡೀತಾ ಇದೆ. ಖಾಸಗಿ ಬಸ್ ಬುಕಿಂಗ್ ಆಪ್ಗಳಿಂದ ದುಪ್ಪಟ್ಟು ವಸೂಲಿಯನ್ನ ಮಾಡಲಾಗ್ತಾ ಇದೆ. ಸಾಲು ಸಾಲು ರಜೆ ಇದೆ. ಹಾಗಾಗಿ ಖಾಸಗಿ ಬಸ್ ಟಿಕೆಟ್ ದರ ದುಪ್ಪಟ್ಟಾಗಿದೆ. ಆನ್ಲೈನ್ ಬುಕಿಂಗ್ ನಲ್ಲಿ ಟಿಕೆಟ್ಗೆ 1 to ಡಬಲ್ ರೇಟ್ ಅನ್ನ ಹಾಕಿದ್ದಾರೆ. ಬೆಂಗಳೂರಿನಿಂದ ಬೇರೆ ಬೇರೆ ಕಡೆಗೆ ತೆರಳ್ತಾರೆ. ಅವ್ರಿಗೆಲ್ಲ ಈ 1 to ಡಬಲ್ ರೇಟ್ ಕೊಟ್ಟು ಹೋಗ್ಬೇಕಲ್ಲ ಅನ್ನೋದೇ ಟೆನ್ಷನ್. ಈಗ ಬೇಕಾಬಿಟ್ಟಿ ದರವನ್ನ ಹೆಚ್ಚು ಮಾಡಿದ್ದಾರೆ. ಈ ರೀತಿ ಮಾಡಿದ್ರೆ ಹೇಗೆ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದರ ಅರ್ಧದಷ್ಟಿರುತ್ತೆ ದರ, ಆದರೆ ಈಗ 1 to ಡಬಲ್ ಆಗಿದೆ. ಇಷ್ಟೊಂದು ಕೊಟ್ಟು ಖಾಸಗಿ ಬಸ್ಗಳಲ್ಲಿ ಹೋಗ್ಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಖಾಸಗಿ ಪ್ರಯಾಣ ಈಗ ದುಬಾರಿ ಆಗ್ತಾ ಇದೆ. ಬೆಂಗಳೂರಿಂದ ಅನೇಕ ಕಡೆಗಳಿಗೆ ಜನ ಪ್ರಯಾಣವನ್ನ ಮಾಡ್ತಾರೆ. ಇನ್ನು ಈ ಬೆಂಗಳೂರಿಂದ ಅನೇಕ ಕಡೆಗಳಿಗೆ ಪ್ರಯಾಣವನ್ನ ಮಾಡುವಂತ ದರವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಬೆಂಗಳೂರಿನಿಂದ ಶಿವಮೊಗ್ಗ 1000ರಿಂದ 1400 ರೂಪಾಯಿ. ಬೆಂಗಳೂರಿನಿಂದ ಹುಬ್ಬಳ್ಳಿ 1550ರಿಂದ 2000 ರೂಪಾಯಿ. ಬೆಂಗಳೂರಿಂದ ಮಂಗಳೂರು ಹೋಗ್ಬೇಕಂತಂದ್ರೆ 1500ರಿಂದ 1800 ರೂಪಾಯಿ ಬಸ್ ಫೇರ್. ಬೆಂಗಳೂರಿನಿಂದ ಉಡುಪಿಗೆ 1600ರಿಂದ 2000ವರೆಗೂ ಕೂಡ ರೇಟ್ ಫಿಕ್ಸ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗಬೇಕು ಅಂತಂದ್ರೆ 1500ರಿಂದ 2100 ರೂಪಾಯಿ. ಈಗ ಬೆಂಗಳೂರಿನಿಂದ ಬೆಳಗಾವಿಗೆ 1500ರಿಂದ 2100 ರೂಪಾಯಿ. ಬೆಂಗಳೂರಿನಿಂದ ದಾವಣಗೆರೆಗೆ ಹೋಗಬೇಕು ಅಂತಂದ್ರೆ ಸಾಮಾನ್ಯವಾಗಿ ಇರೋ ದರಕ್ಕಿಂತ ದುಪ್ಪಟ್ಟು ರೇಟ್ 1200ರಿಂದ 1650 ರೂಪಾಯಿ. ಬೆಂಗಳೂರಿನಿಂದ ಚಿಕ್ಕಮಗಳೂರು 1250ರಿಂದ 1500 ರೂಪಾಯಿ. ಬೆಂಗಳೂರು ಟು ಹಾಸನ 1600ರಿಂದ 1850 ರೂಪಾಯಿ. ಬೆಂಗಳೂರು ಟು ಕುಮಟಾ 1200ರಿಂದ 1600 ರೂಪಾಯಿ. ಬೆಂಗಳೂರಿಂದ ಕಲಬುರಗಿ ಹೋಗಬೇಕು ಅಂತಂದ್ರೆ 1800ರಿಂದ 2300 ರೂಪಾಯಿ. 1 to ಡಬಲ್ ರೇಟ್ ಅನ್ನ ಈಗ ಖಾಸಗಿ ಬಸ್ ಅವರು ಈ ಖಾಸಗಿ ಬುಕ್ಕಿಂಗ್ ಆಪ್ಗಳಿದೆಯಲ್ಲ ಇದರಲ್ಲಿ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಹಬ್ಬಗಳು ಬಂತು ಅಥವಾ ಸಾಲ್ ರಜೆಗಳು ಬಂತು ಅಂತಂದ್ರೆ ಈ ಖಾಸಗಿ ಬಸ್ಗಳದ್ದು ಒಂದೇ ಗೋಳು 1 to ಡಬಲ್ ರೇಟ್ ಅನ್ನ ಕೊಟ್ಟು ಸಾಕಷ್ಟು ಜನ ಪ್ರಯಾಣವನ್ನ ಮಾಡುವಂತ ಪರಿಸ್ಥಿತಿ. ಈಗ ಖಾಸಗಿ ಈ ರೇಟ್ಗಳಿಗೆ ಒಂದಷ್ಟು ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಯೋಚನೆಯನ್ನ ಮಾಡಲೇಬೇಕಾಗಿದೆ. ಸುಚಿತ್ರಾ, ಅಶ್ವಿನಿ, ಏನಂತ ಹೇಳಿದ್ರೆ ಹಬ್ಬದ ಸಂದರ್ಭ ಬಂತಂದ್ರೆ ಸಾಕು ಖಾಸಗಿ ಬಸ್ ಮಾಲೀಕರು ಏನು ಬಸ್ ಟಿಕೆಟ್ ದರವನ್ನ 1 to ಡಬಲ್ ಮಾಡುವಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ದಸರಾ ಆಯ್ತು, ದೀಪಾವಳಿ ಆಯ್ತು, ಇದೀಗ ಕ್ರಿಸ್ಮಸ್, ನ್ಯೂ ಇಯರ್ಗೆ ಅಂತ ಏನು ಸಾಲು ಸಾಲು ರಜೆಯಲ್ಲಿ ಊರಿಗೆ ಹೊರಟಂತಹ ಪ್ರಯಾಣಿಕರಿಗೆ ಇದೀಗ ಖಾಸಗಿ ಬಸ್ ಮಾಲೀಕರು ಮತ್ತೆ ಶಾಕನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಈಗಾಗಲೇ ಇರುವಂತಹ ದರದಕ್ಕೆ 1 to ಡಬಲ್ ಮಾಡುವಂಥದ್ದು. ಇವಾಗ ದಾವಣಗೆರೆಗೆ 600 ರೂಪಾಯಿ ದರ ಇದ್ರೆ ಇದೀಗ ಬಸ್ ಟಿಕೆಟ್ ಬುಕ್ ಮಾಡೋದಕ್ಕೆ ಹೋದ್ರೆ 1500 1500 ರೂಪಾಯಿ ಕೇಳ್ತಾ ಇರುವಂತದ್ದು. ಇದೀಗ ಖಾಸಗಿ ಬಸ್ ಟಿಕೆಟ್ ಅನ್ನ ಏನು ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಇದೀಗ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ದುಪ್ಪಟ್ಟು ದರ ನಿಗದಿ ಮಾಡಿರೋದು ಎಲ್ಲೋ ಒಂದ್ ಕಡೆ ಖಾಸಗಿ ಬಸ್ ಮಾಲೀಕರು ಜನರಿಂದ ಸುಲಿಗೆಗೆ ಹೊರಟಿದ್ದಾರ ಅನ್ನುವಂಥದ್ದು. ಆದ್ರೆ ಈ ಬಗ್ಗೆ ಸಾರಿಗೆ ಇಲಾಖೆಯು ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಈ ಹಿಂದೆನೂ ಕೂಡ ಏನು ದಸರಾ ಸಂದರ್ಭದಲ್ಲಿ ಖಾಸಗಿ ಮಾಲೀಕರು ಈ ರೀತಿ ದರವನ್ನ ದುಪ್ಪಟ್ಟು ಮಾಡಬಾರ್ದು ಹಬ್ಬದ ಸಂದರ್ಭದಲ್ಲಿ ಅಂತ ಹೇಳಿ ಈಗಾಗಲೇ ಸಾರಿಗೆ ಇಲಾಖೆಯು ಕೂಡ ಆದೇಶವನ್ನು ಹೊರಡಿಸಿತ್ತು. ಆದ್ರೂ ಕೂಡ ಖಾಸಗಿ ಮಾಲೀಕರು ಈ ಬಗ್ಗೆ ಯಾವ ರೀತಿ ಕ್ಯಾರಿ ಅಂತಾನೂ ಕೂಡ ಅಂದಿಲ್ಲ. ಯಾಕಂತ ಹೇಳಿದ್ರೆ ಶಕ್ತಿ ಯೋಜನೆ ಬಂದ ನಂತರದಲ್ಲಿ KSRTC ಬಸ್ಗಳು ಕೂಡ ರಶ್ ಆಗ್ತಾ ಇದೆ. ಜೊತೆಗೆ KSRTC ಸಾರಿಗೆ ಇಲಾಖೆಯೂ ಕೂಡ ಏನು ಈ ಒಂದು ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಹೆಚ್ಚಿಗೆ ಬಸ್ ಅಂದ್ರೆ 2000 ಬಸ್ಗಳನ್ನ ಕೂಡ ಕ್ರಿಸ್ಮಸ್ಗೆ, ನ್ಯೂ ಇಯರ್ಗೆ ಅಂತ ಬಿಟ್ಟಿರುವಂತದ್ದು. ಜೊತೆಗೆ ರಿಯಾಯಿತಿ ಕೂಡ ಕೊಟ್ಟಿದೆ. ಆದ್ರೆ ಜನರಿಗೆ ಹೋಗುವಂತಹ ಸಂದರ್ಭದಲ್ಲಿ ಬಸ್ಗಳು ರಶ್ ಇರೋ ಕಾರಣದಿಂದಾಗಿ ಖಾಸಗಿ ಬಸ್ಗಳನ್ನ ಕೂಡ ಅವಲಂಬಿತರಾಗ್ತಾ ಇದ್ದಾರೆ. ಜೊತೆಗೆ ಇದು ಜನರಿಗೂ ಕೂಡ ಅವಶ್ಯಕತೆಯಾಗಿ ಉಳಿದು ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಬಸ್ಗಳು ರಶ್ ಇದ್ದಾಗ ಈ ಒಂದು ಸಂದರ್ಭದಲ್ಲಿ ಜನರಿಗೆ ಹೋಗೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಖಾಸಗಿ ಬಸ್ಗಳನ್ನ ಅವಲಂಬಿತರಾಗಿದ್ರು ಒಂದು ಕಾರಣ. ಆದ್ರೆ ಇದೀಗ ಈಗಾಗಲೇ ಈ ಸರ್ಕಾರ ಬಂದ ನಂತರದಲ್ಲಿ ಎಲ್ಲಾ ಒಂದು ವಸ್ತುಗಳ ಬೆಲೆ ಆಗಿರ್ಬೋದು, ದಿನಸಿ ವಸ್ತುಗಳು, ಅಕ್ಕಿ ರೇಟು, ಜೊತೆಗೆ ವಾಟರ್ ಬಿಲ್ ಎಲ್ಲರೂ ಕೂಡ ಜಾಸ್ತಿ ಆಗ್ತಾ ಇದೆ, ದುಪ್ಪಟ್ಟು ಆಗ್ತಾನೆ ಇದೆ. ಈ ಒಂದು ದರದ ಹೆಚ್ಚಳದ ಮಧ್ಯೆಯೂ ಕೂಡ ಖಾಸಗಿ ಬಸ್ ದರ ಏನು ಬಸ್ ಟಿಕೆಟ್ ದರ ಕೂಡ ಈಗ
ಅಷ್ಟು ಹೆಚ್ಚಾದಾಗ ಜನರು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದು ಕೂಡ ಒಂದ್ ಕಡೆ. ಆದ್ರೆ ಇದೀಗ ಅಂದ್ರೆ ಜನರು ಒಂದು ತಿಂಗಳಿಗೆ 15,000 ರೂಪಾಯಿ ದುಡಿದು ಬೆಂಗಳೂರಿನಲ್ಲಿ ಜೀವನವನ್ನು ನಡೆಸ್ತಾ ಇರ್ತಾರೆ. 2,000 3,000 ಊರಿಗೆ ಹೋಗೋದಕ್ಕೆ ಕೇವಲ ಒಂದು ದಿನದ ಊರಿಗೆ 3,000 ರೂಪಾಯಿ ಖರ್ಚು ಮಾಡಬೇಕು ಅಂದ್ರೆ ನಿಜಕ್ಕೂ ಕೂಡ ಅವ್ರಿಗೆ ತೊಂದರೆ ಆಗ್ತಾ ಇರುವಂತದ್ದು. ಆದ್ರೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಇಷ್ಟು ಖಾಸಗಿಯವರು ಹಣವನ್ನ ಪೀಕ್ತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ಮೌನವಾಗಿ ಬಿಟ್ಟಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆದ್ರೆ ಖಾಸಗಿ ಮಾಲೀಕರನ್ನ ಕೇಳ್ತಾ ಹೋದ್ರೆ, ಖಾಸಗಿ ಬಸ್ ಮಾಲೀಕರನ್ನ ಕೇಳ್ತಾ ಹೋದ್ರೆ, ಶಕ್ತಿ ಯೋಜನೆ ಬಂದ ನಂತರದಲ್ಲಿ ನಾವು ಆಲ್ರೆಡಿ ಲಾಸ್ಟ್ ನಲ್ಲಿ ಇದೀವಿ. ಏನು ಬಸ್ ಕಂಡಕ್ಟರ್ ಆಗಿರ್ಬೋದು, ಜೊತೆಗೆ ಡ್ರೈವರ್ ಆಗಿರ್ಬೋದು, ಕ್ಲೀನರ್ ಆಗಿರ್ಬೋದು ದುಡ್ಡನ್ನ ಕೊಡ್ಬೇಕು. ಆದ್ರೆ ನಾವು ಈ ಒಂದು ಅಮೌಂಟ್ ಅನ್ನ ಯಾವ ರೀತಿ ಮಾಡ್ಕೊಬೇಕು, ಹಬ್ಬದ ಸಂದರ್ಭದಲ್ಲಿ ಮಾತ್ರ ನಾವು ಹೆಚ್ಚಿಗೆ ಹಣವನ್ನ ಪಡ್ಕೊಳ್ತಾ ಇದೀವಿ ಅಂತ ಹೇಳಿ ಸಬೂಬವನ್ನ ನೀಡ್ತಾ ಇರುವಂತದ್ದು. ಅಶ್ವಿನಿ. ಓಕೆ ಸುಚಿತ್ರಾ, ಥ್ಯಾಂಕ್ ಯು ನಮ್ಮೆಲ್ಲ ಡೀಟೇಲ್ಸ್. ಪವರ್ ಡಿಜಿಟಲ್ ಇದು ನಿಮ್ಮ ಶಕ್ತಿ.